ನಮಸ್ಕಾರ ಸ್ನೇಹಿತರೆ, KCET 2026 ಎರಡನೇ ಸುತ್ತಿನ ದಿನಾಂಕ ಯಾವಾಗ ಮತ್ತು ಕಟ್ ಆಫ್ ಯಾರಿಗೆ ಲಾಭ ಅಂದರೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಇಲ್ಲ ಕಡಿಮೆ ಆಗುತ್ತಾ, ಯಾರಿಗೆ ನಷ್ಟ? ಈಗ ಫಸ್ಟ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಗದೆ ಹೋದವರು ಸೆಕೆಂಡ್ ರೌಂಡಲ್ಲಿ ಪಕ್ಕ ಸಿಗುತ್ತಾ, ಸೀಟ್ ಸಿಗುತ್ತಾ, ಎಷ್ಟು ಇನ್ಕ್ರೀಸ್ ಆಗ್ಬೋದು, ಏನಕ್ಕೆ ಇನ್ಕ್ರೀಸ್ ಆಗುತ್ತೆ, ಯಾರ್ಯಾರಿಗೆ ಸಿಗ್ಬೋದು, ಈ ಎಲ್ಲ ಕ್ವಶನ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನೀವು ಮಾಡೋ ಚಿಕ್ಕ ಸಹಾಯ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದು. KCET 2026 ಎರಡನೇ ಸುತ್ತಿನ ದಿನಾಂಕ ಯಾವಾಗ, ಡೇಟ್ ಯಾವಾಗ ಅನೌನ್ಸ್ ಆಗೈತಾ, ಕಟ್ ಆಫ್ ಯಾರಿಗೆ ಲಾಭ ಯಾರಿಗೆ ನಷ್ಟ, ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಇಲ್ವಾ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋದ. ಈಗ ಮುಖ್ಯವಾದ ವಿಷಯ ಏನಂದರೆ ಎರಡನೇ ಸುತ್ತಿನ ಕಟ್ ಆಫ್ ಯಾರಿಗೆ ಲಾಭ ಅಂತ. ಮೊದಲನೇದಾಗಿ ಮೊದಲ ಸುತ್ತಿನಲ್ಲಿ ಅನೇಕ ವಿದ್ಯಾರ್ಥಿಗಳು ಕಾಲೇಜಿಗೆ ಸೇರದೇ ಇರಬಹುದು, ಅಥವಾ ಚಾಯ್ಸ್ 2 ಚಾಯ್ಸ್ 3 ಅಥವಾ ಚಾಯ್ಸ್ 4 ಕೂಡ ಆಯ್ಕೆ ಮಾಡಿಕೊಂಡಿರಬಹುದು. ಇಂತಹ ಸೀಟುಗಳು ಮತ್ತೆ ಖಾಲಿಯಾಗುತ್ತವೆ. ಎರಡನೇದಾಗಿ ಕೆಲವು ವಿದ್ಯಾರ್ಥಿಗಳು ಕಾಮಿಡಿಕೆ, JEE ಅಥವಾ ಇತರ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವುದರಿಂದ KCET ಸೀಟ್ಗಳನ್ನು ಬಿಡಬಹುದು. ಮೂರನೇದಾಗಿ ಹೊಸ ವೇಕೆನ್ಸಿ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆಯಾಗುತ್ತದೆ. ಇದರಿಂದ ಕೆಲವು ಕಾಲೇಜುಗಳಲ್ಲಿ ಹೊಸ ಖಾಲಿ ಸೀಟು ಕಾಣಿಸಬಹುದು, ಕೆಲವು ಕ್ಯಾಟಗರಿಗಳಿಗೆ ಮಾತ್ರ. ಈ ಕಾರಣಗಳಿಂದ ಕೆಲವು ಕಾಲೇಜುಗಳಿಗೆ ಕಟ್ ಆಫ್ ರ್ಯಾಂಕ್ ಹಿಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಇದರಿಂದ ಹೆಚ್ಚು ರ್ಯಾಂಕ್ ಇರುವ ವಿದ್ಯಾರ್ಥಿಗಳಿಗೂ ಉತ್ತಮ ಅವಕಾಶ ಸಿಗಬಹುದು. ಅಂದರೆ ಕಟ್ ಆಫ್ ಜಾಸ್ತಿ ಆಗ್ಬೋದು, ನಿಮ್ಮದು ಜಾಸ್ತಿ ರ್ಯಾಂಕಿಂಗ್ ಇದ್ದರೂ ಸಿಗಬಹುದು. ಯಾರಿಗೆ ಹೆಚ್ಚು ಲಾಭ? ಮೊದಲನೇ ಸುತ್ತಿನಲ್ಲಿ ಸೀಟ್ ಸಿಗದ ವಿದ್ಯಾರ್ಥಿಗಳು, ಚಾಯ್ಸ್ 2 ಅಥವಾ ಚಾಯ್ಸ್ 3 ಆಯ್ಕೆ ಮಾಡಿಕೊಂಡಿರುವ ಅಪ್ಗ್ರೇಡ್ಗಾಗಿ ಕಾಯ್ತಿರುವ ವಿದ್ಯಾರ್ಥಿಗಳು, ಆಪ್ಷನ್ ಎಂಟ್ರಿಯಲ್ಲಿ ಹೊಸದಾಗಿ ಎಡಿಟ್ ಮಾಡಿ ಅಂದರೆ ಪ್ರಿಯಾರಿಟಿ ಆರ್ಡರ್ ಕರೆಕ್ಟಾಗಿ ಹಾಕುವವರಿಗೆ ಸೀಟ್ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರಿಯಾರಿಟಿ ಆರ್ಡರ್ ಅನ್ನು ಸರಿಯಾಗಿ ಬದಲಾಯಿಸುವವರಿಗೆ, ಕಳೆದ ವರ್ಷ ಕಟ್ ಆಫ್ ನೋಡಿ ಸರಿಯಾಗಿ ಎಡಿಟ್ ಮಾಡೋರಿಗೆ, ಕಳೆದ ವರ್ಷ ಕಟ್ ಆಫ್ ನಾವು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ವಿಡಿಯೋ ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಆ PDF ಲಿಂಕ್ ಇದೆ, PDF ಲಿಂಕ್ ತಗೋಬೋದು. ಇಲ್ಲಾಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸಪ್ ಚಾನಲ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನೀವು ರೌಂಡ್ 2 ಕಟ್ ಆಫ್ ಅಂತ ಟೈಪ್ ಮಾಡಿ ಕಳಿಸಿದ್ರೆ ನಾವು PDF ಕಳಿಸ್ತೀವಿ. ನೀವು ಏನೇ ಡೌಟ್ ಇದ್ದರೂ ಟೆಕ್ಸ್ಟ್ ಮೂಲಕ ಕಳಿಸ್ಬೋದು. ಯಾರಿಗೆ ನಷ್ಟವಾಗಬಹುದು ಅಂದರೆ, ಇದು ಯಾರಿಗೆ ಪ್ರಾಬ್ಲಮ್ ಅಂದರೆ ಯಾರಿಗೆ ನಷ್ಟ ಆಗ್ಬೋದು ಅಂದರೆ, ಆಪ್ಷನ್ ಎಂಟ್ರಿ ಸಮಯದಲ್ಲಿ ತಪ್ಪಾಗಿ ಕಾಲೇಜುಗಳನ್ನು ಡಿಲೀಟ್ ಮಾಡಿದರು. ಈಗ ಯಾವುದೋ ಚೆನ್ನಾಗಿರುತ್ತೆ ರ್ಯಾಂಕು, ಅವ್ರಿಗೆ ಬೇರೆ ಕಾಲೇಜ್ಗಳು ಯಾವುದು ಇಷ್ಟ ಇಲ್ಲ, ಒಂದು ಅವ್ರಿಗೆ ಏಮ್ ಇರ್ತದೆ ಇಂದ 5 ಕಾಲೇಜ್ ಒಳಗೆ ನಂಗೆ ಸಿಗಬೇಕು ಅಂತ, ಇನ್ನು ಮಿಕ್ಕಿದ ಕಾಲೇಜೆಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಅದು ತಪ್ಪು. ಏನಕ್ಕಂದರೆ ನಿಮ್ಮ ಕಾಲೇಜಿಗೆ ಏನು ಈ ಕಾಲೇಜಿಗೆ ಇಷ್ಟ ಅಲ್ವಾ, ಆ ಕಾಲೇಜಿದೆ ಕಟ್ ಆಫ್ ಇರುತ್ತೆ. ನಿಮ್ಮದು ಕಟ್ ಆಫು ಕಾಲೇಜ್ ಕಟ್ ಆಫು ಮ್ಯಾಚ್ ಆಗಬೇಕು ಅಂದರೆ ನೀವು ಆರ್ಡರ್ ವೈಸ್ ಮಾಡಬೇಕು. ಪ್ರಿಯಾರಿಟಿ ಆರ್ಡರನ್ನು ಸರಿಯಾಗಿ ಹೊಂದಿಸಬೇಕು. ಅಂದರೆ ಯಾರು ಎಡಿಟ್ ಮಾಡ್ದೇ, ಈಗ ಯಾರಿಗೆ ಫಸ್ಟ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕೈತೆ, 2ನೇ ರೌಂಡಿಗೆ ಅವರು ಎಡಿಟ್ ಅಂತ ಬಿಟ್ಟಾಗ, ಎಡಿಟ್ ಆಪ್ಷನ್ ಬಿಟ್ಟಾಗ ಅವರು ಅದು ನೋಡೋದೇ ಇಲ್ಲ. ಅದು ಆಟೋಮೆಟಿಕ್ಲಿ ತಗೊಳುತ್ತೆ 7 ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗಿ. ಆದರೆ ಅವರು ಎಡಿಟೇ ಮಾಡೋದಿಲ್ಲ. ಫಸ್ಟ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಏನು ಮಾಡಿದ್ರು ಅದೇ ಮಾಡಿದ್ರು, ಅವ್ರಿಗೆ ಸೀಟ್ ಸಿಗಲ್ಲ. ಆ ಥರನೂ ಆಗ್ಬೋದು. ಕಟ್ ಆಫ್ ಕಡಿಮೆ ಆಗುತ್ತದೆ ಅಥವಾ ಹೆಚ್ಚಾಗುತ್ತದೆ, ಇದು ದೊಡ್ಡ ಪ್ರಶ್ನೆ. ಅಂದರೆ ಅದರೊಂದಿಗೆ ವೇಕೆನ್ಸಿ, ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಆಪ್ಷನ್ ಎಂಟ್ರಿ ಎಡಿಟ್ ಲಿಂಕ್ ಕೂಡ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಪ್ರತಿದಿನ KA ವೆಬ್ಸೈಟ್ ಪರಿಶೀಲಿಸಿ, ಇಲ್ಲಾಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಎರಡನೇ ಸುತ್ತಿನ ದಿನಾಂಕ ಯಾವಾಗ? ಇಲ್ಲಿವರೆಗೆ KA ಅಧಿಕೃತವಾಗಿ ಎರಡನೇ ಸುತ್ತಿನ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಎರಡನೇ ಸುತ್ತನ್ನು ಬಿಡುಗಡೆ ಮಾಡುವ ಮುಂಚೆ ಫಸ್ಟ್ ಮೆಸೇಜ್ ಅಂದರೆ ಶೆಡ್ಯೂಲನ್ನು ಬಿಡ್ತಾರೆ, ಆಮೇಲೆ ಎಡಿಟ್ ಆಪ್ಷನ್ ಅಂತ ಬಿಡ್ತಾರೆ. ಫಸ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದು, ಆಮೇಲೆ ನೀವು ಎರಡನೇ ರೌಂಡ್ಗೆ ಎಲಿಜಿಬಲ್ ಆಗಿರ್ತೀರ. 2ನೇ ರೌಂಡ್ ರಿಸಲ್ಟ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಚಾನಲ್ಲಿ ಮೆಸೇಜ್ ಮಾಡಿ.